ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ ಈ ದಿನದ ಕ್ವಶನ್ಸ್ಗಳು ಹೀಗಿದೆ. VC59 ಪ್ರೋಬ್ 3 ಮಿಷನ್ ಅಂದರೆ ಪ್ರಾಜೆಕ್ಟ್ ಫಾರ್ ಆನ್ಬೋರ್ಡ್ ಅನಾಟಮಿ ಪ್ರೋಬ್ 3 ಅಂದರೆ ಈ ಒಂದು ಮಿಷನ್ ಹೊತ್ತೊಯ್ದ ಉಪಗ್ರಹಗಳ ಹೆಸರೇನು ಅಂತೇಳಿ ಕೇಳಬಹುದು. ಕರೋನಾಗ್ರಾಫ್ 310 kg ಮತ್ತು ಆಕ್ಯುಲ್ಟರ್ 240 kg, ಗಗನ್ಯಾನ್ 3735 kg ಮತ್ತು ಕರೋನಾಗ್ರಾಫ್ 240 kg, GSAT 24,700 kg ಮತ್ತು ಆಕ್ಯುಲ್ಟರ್ 240 kg, ಗಗನ್ಯಾನ್ 3735 kg ಮತ್ತು GSAT 4700 kg ಅಂತೇಳಿ ಇಲ್ಲಿ ಆಪ್ಷನ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಇಲ್ಲಿ ಈ ಒಂದು ಆಪ್ಷನ್ಗೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಏನಿದೆ ಅದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಕರೋನಾಗ್ರಾಫ್ 310 kg ಮತ್ತು ಆಕ್ಯುಲ್ಟರ್ 240 kg ಎರಡು ಉಪಗ್ರಹಗಳನ್ನು, ಅವಳಿ ಉಪಗ್ರಹಗಳನ್ನು ನಮ್ಮ ಅಂತರಿಕ್ಷ ಕಕ್ಷೆಗೆ ಸೇರಿಸಿದ್ದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಏನು ಹೇಳೋದು ಅಂತ ಹೇಳಿದ್ರೆ, ಜಗತ್ತಿನ ಈ ರೀತಿಯ ಪ್ರಥಮ ಪ್ರಯತ್ನ ಎಂದು ಹೇಳಲಾಗುತ್ತೆ. ಅಂದರೆ ಈ ಒಂದು ರೀತಿ ಪ್ರಯತ್ನ ಮಾಡಿರುವಂಥದ್ದು, ಅವಳಿ ಉಪಗ್ರಹಗಳನ್ನು ಉಡಾವಣೆ ಮಾಡಿರ್ತಕ್ಕಂಥದ್ದು ಇದೇ ಮೊದಲ ಬಾರಿ ಅಂತ ಹೇಳಿ ಹೇಳ್ಬೋದು. ಈ ಒಂದು ಉಪಗ್ರಹವನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮೀನ್ಸ್ ಇಸ್ರೋ ಮಹತ್ವದ ರಾಕೆಟ್ PSLVಯನ್ನು ಗುರುವಾರ ಐರೋಪ್ಯ ಬಾಹ್ಯಾಕಾಶ ಸಂಸ್ಥೆ ಮೀನ್ಸ್ ESA ಎರಡೂ ಸೇರಿ ಇದನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ ಅಂತ ಈ ಮೂಲಕ ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ, 5ನೇ ಗೂಗಲ್ ಸೇಫ್ಟಿ ಇಂಜಿನಿಯರಿಂಗ್ ಸೆಂಟರನ್ನು ಎಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂತೇಳಿ. ಸ್ನೇಹಿತರೆ ಇದು ಹೈದರಾಬಾದ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಭಾರತದಲ್ಲಿ ಮೊದಲ ಬಾರಿಗೆ ಗೂಗಲ್ ಸೇಫ್ಟಿ ಇಂಜಿನಿಯರಿಂಗ್ ಸೆಂಟರ್ ಮೀನ್ಸ್ GSEC ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿದೆ. ಇದಕ್ಕೆ ಹೈದರಾಬಾದ್ ನಗರವನ್ನು ಆಯ್ಕೆ ಮಾಡಿಕೊಂಡಿರೋದು ನಿಜವಾಗ್ಲೂ ಖುಷಿಯ ಸಂಗತಿ. ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಟೋಕಿಯೋ ಬಳಿಕ ಸ್ಥಾಪನೆ ಆಗ್ತಾ ಇರ್ತಕ್ಕಂತಹ ಜಾಗತಿಕ ಮಟ್ಟದ 5ನೇ ಕೇಂದ್ರ ಇದಾಗಿರುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ನ್ಯೂಸ್ ಪೇಪರ್ನಲ್ಲಿ ಇರ್ತಕ್ಕಂಥ ಒಂದು ವಿಷಯ ಸಂಗ್ರಹಣೆಗಳಲ್ಲಿ ನೋಡೋದಾದರೆ ಇನ್ನೊಂದು ರೀತಿ ಕ್ವಶನನ್ನು ಕೇಳಬಹುದು. ಈ ಒಂದು ಗೂಗಲ್ ಸೇಫ್ಟಿ ಕೇಂದ್ರವನ್ನು ಸ್ಥಾಪನೆ ಮಾಡೋದು ಯಾವ ಸಮಾವೇಶದಲ್ಲಿ ಹೊರಬಿತ್ತು ಅಂತ, ಅಂದರೆ ಈ ಗೂಗಲ್ ಸೇಫ್ಟಿ ಕೇಂದ್ರವನ್ನು ಸ್ಥಾಪನೆ ಮಾಡುವಂತಹ ಒಂದು ವಿಷಯವನ್ನು ಯಾವ ಸಮಾವೇಶದಲ್ಲಿ ನಮಗೆ ತಿಳಿಸಿದರು ಅಂತಲೂ ಕೇಳಬಹುದು. ಗೂಗಲ್ ಫಾರ್ ಇಂಡಿಯಾ 2024 ಸಮಾವೇಶದಲ್ಲಿ ಈ ಕಂಪನಿ ಮೊದಲ ಬಾರಿಗೆ ತನ್ನ ಈ ಒಂದು ಯೋಜನೆಯನ್ನು ಘೋಷಿಸಿತು ಅಂತ ಹೇಳ್ಬೋದು. ಈ ಒಂದು ಸೆಕ್ಯೂರಿಟಿ ಹಬ್ಸ್ನ ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದ್ರೆ, GSEC ಹೈದರಾಬಾದ್ ವಿಶಿಷ್ಟ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಸೈಬರ್ ಸೆಕ್ಯೂರಿಟಿ ಹಬ್ ಆಗಿ ಕಾರ್ಯನಿರ್ವಹಿಸಬಹುದು ಅನ್ನೋದು ಇದರ ಒಂದು ಉದ್ದೇಶ ಆಗಿರುತ್ತೆ. ಇನ್ನು ಭದ್ರತಾ ಅಭಿವೃದ್ಧಿ ಮತ್ತು ಆನ್ಲೈನ್ ಸುರಕ್ಷತಾ ಉತ್ಪನ್ನಗಳ ಕುರಿತು ನೈಪುಣ್ಯತೆಯನ್ನು ಹೊಂದುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಈ ಒಂದು ಸೇಫ್ಟಿ ಕೇಂದ್ರವನ್ನು ನಮ್ಮ ಹೈದರಾಬಾದ್ನಲ್ಲಿ ಮೊದಲ ಬಾರಿಗೆ ತೆಗಿತಾ ಇದ್ದಾರೆ. ಆದರೆ ಇದು 5ನೇ ಕೇಂದ್ರ ಆಗಿರುತ್ತೆ ಅನ್ನೋದು ಇಲ್ಲೊಂದು ವಿಶಿಷ್ಟತೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ದೇಶದ ನಗರ ವಸತಿ ಮೌಲ್ಯ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ನಗರ ಯಾವುದು ಅಂತ, ಅಂದರೆ ನಮ್ಮ ದೇಶದಲ್ಲಿ ವಿಶಾಖಪಟ್ಟಣ, ಗೋವಾ, ಮಂಗಳೂರು, ಕೊಚ್ಚಿ ಅಂತೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಈ ಮಂಗಳೂರು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು. ಇಲ್ಲಿ ದೇಶದಲ್ಲಿ 2ನೇ ಸ್ತರದ 23 ನಗರಗಳ ಮೌಲ್ಯವು ಪ್ರಸಕ್ತ ಆರ್ಥಿಕ ವರ್ಷದ ಜನವರಿಯಿಂದ ಸೆಪ್ಟೆಂಬರ್ವರೆಗಿನ ಅವಧಿಯಲ್ಲಿ ಸರಾಸರಿ 65% ನೋಡಿ ಎಷ್ಟು 65% ಏರಿಕೆಯಾಗಿದ್ದು 5 ನಗರಗಳಲ್ಲಿ ಕುಸಿದಿದೆ ಅಂತ ಹೇಳಿ ಇಲ್ಲೊಂದು ಸಮೀಕ್ಷೆ ವರದಿ ಮಾಡಿದೆ. ಅದು ಯಾವ ಸಮೀಕ್ಷೆಪ್ಪ ಅಂತ ಹೇಳಿದರೆ ಪ್ರಾಪ್ ಈಕ್ವಿಟಿ ಸಂಸ್ಥೆ ಇದನ್ನು ನಮಗೆ ತಿಳಿಸ್ಕೊಟ್ಟಿದೆ. ಇದೇನಪ್ಪ ಅಂತ ಹೇಳಿದರೆ ಕರ್ನಾಟಕದ ನಗರಗಳ ಪೈಕಿ ಮಂಗಳೂರು 41% ಏರಿಕೆ ಕಂಡಿದೆ. ಎಷ್ಟು? 41% ಏರಿಕೆ ಕಂಡಿರೋದನ್ನು ನಾವು ನೋಡ್ಬೋದು. ಇನ್ನು ಮೈಸೂರು 14% ಇಳಿಕೆ ಕಂಡಿದೆ. ನೋಡಿ ನಿಮಗೆ ಇಲ್ಲಿ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಇದೇ ನಂಬರ್ಸನ್ನು ರೀಶಫಲ್ ಆಗಿ ಬರೆದ್ರೆ ಅಲ್ಲಿ ಏನಾಗುತ್ತೆ 41 ಅನ್ನುವಂಥದ್ದು 14 ಆಗುತ್ತೆ. ನೋಡಿ ಇದು ಮೈಸೂರದು ಇಳಿಕೆ ಕಂಡಿರುವಂಥದ್ದು. ಮೈಸೂರು 14% ಇಳಿಕೆ ಕಂಡಿದ್ದರೆ ಮಂಗಳೂರು 41% ಏರಿಕೆ ಕಂಡಿರೋದನ್ನು ನಾವು ನೋಡ್ಬೋದು. ಇನ್ನು ಮುಂದುವರೆದು ಹೇಳೋದಾದರೆ ಗುಂಟೂರು 51% ಮತ್ತು ವಿಶಾಖಪಟ್ಟಣ 29% ಏರಿಕೆಯನ್ನು ಕಂಡಿದೆ. ಇನ್ನು ಕೊಯಮತ್ತೂರು 11% ಮತ್ತು ಗೋವಾ 6%
ಕೊಚ್ಚಿ 2% ಏರಿಕೆಯನ್ನು ಕಂಡಿರೋದನ್ನು ನೋಡ್ಬೋದು. ಇನ್ನು ತ್ರಿವೇಂದ್ರಂ 4% ಇಳಿಕೆಯನ್ನು ಕಂಡಿದೆ. ನೋಡಿ, ತ್ರಿವೇಂದ್ರಂ 4% ಇಳಿಕೆಯನ್ನು ಕಂಡಿದೆ. ವಸತಿ ಮೌಲ್ಯ ಸೂಚ್ಯಂಕ ವರದಿಯನ್ನು ತಿಳಿಸಿರ್ತಕ್ಕಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಪ್ರಾಪ್ ಈಕ್ವಿಟಿ ಸಂಸ್ಥೆ ಅಂತ ಹೇಳಿ ಈ ಮೂಲಕ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ, ವಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಪಡೆದವರು ಯಾರು ಅಂತೇಳಿ ಕೇಳಬಹುದು. ಸೊ ಯಾರು ಅಂತ ಹೇಳಿದ್ರೆ ಅದು ಡಿ ಉಮಾಪತಿ, ಎಚ್ ಪಾಟೀಲ್, ವಿಜಯ್ ಸಂಕೇಶ್ವರ್, ಭೈರಪ್ಪ ಅಂತೇಳಿ 4 ಆಪ್ಷನ್ಗಳನ್ನು ತೆಗೆದುಕೊಂಡಿದ್ದೀನಿ. ಸೊ ಇದರಲ್ಲಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬಹುದು. ಮೀನ್ಸ್ ಡಿ ಉಮಾಪತಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ. ಸೊ ನೋಡಿ, ಪೇಪರ್ ಕಟಿಂಗ್ ಇತ್ತು. ಸೊ ಇವರು ಹಿರಿಯ ಪತ್ರಕರ್ತರಾಗಿದ್ದಾರೆ. ಸೊ ಡಿ ಉಮಾಪತಿಯವರಿಗೆ ವಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ದೊರೆತಿರೋದನ್ನು ನಾವು ನೋಡಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸಲು ಅಣುಗಳನ್ನು ಅನ್ವೇಷಿಸಲು IIT ದೆಹಲಿ ಅಭಿವೃದ್ಧಿಪಡಿಸಿದ AI ಚಾಲಿತ ವೇದಿಕೆಯ ಹೆಸರೇನು ಅಂತೇಳಿ ಕೇಳ್ತಾರೆ. ಸೊ ಇದು ಇತ್ತೀಚೆಗೆ ನಡೀತಾ ಇರ್ತಕ್ಕಂತಹ ಒಂದು ವಿದ್ಯಮಾನ ಆಗಿರೋದ್ರಿಂದ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಏಜ್ ಎಕ್ಸ್ಟ್ಯಾಂಡ್. ಸೊ ಈ ಒಂದು AI ಚಾಲಿತ ವೇದಿಕೆ ಹೆಸರು ಏಜ್ ಎಕ್ಸ್ಟ್ಯಾಂಡ್ ಅಂತ ಹೇಳಿ ಹೇಳ್ಬಹುದು. ಸ್ನೇಹಿತರೆ, ನಾನು ಕೊಡ್ತಿರ್ತಕ್ಕಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳು ನನ್ನ ಒಂದು ಚಾನಲ್ನಿಂದ ನಿಮಗೆ ಬಿತ್ತರ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ ನೋಡಿ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಪತ್ತೆಯಾಗಿರ್ತಕ್ಕಂತಹ ಹೊಸ ಪ್ರಭೇದದ ಕಣಜಕ್ಕೆ ಯಾರ ಹೆಸರಿಡಲಾಗಿದೆ ಅಂತೇಳಿ. ಕಾಳಿಂಗ ಸರ್ಪ ತಜ್ಞ ಪಿ ಗೌರಿಶಂಕರ್, ಹುರಗ ತಜ್ಞ ಶ್ಯಾಮ್, ಪಿ ಲಂಕೇಶ್, ಡಾಕ್ಟರ್ ಸಂಜಯ್. ಸೊ ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ನೋಡಿ, ಕಾಳಿಂಗ ಸರ್ಪ ತಜ್ಞ ಪಿ ಗೌರಿಶಂಕರ್ ಅವರ ಹೆಸರನ್ನು ಇಡಲಾಗಿದೆ ಅಂತ ಹೇಳಿ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹೊಸ ಪ್ರಭೇದದ ಪರಾವಲಂಬಿ ಕಣಜ ಪತ್ತೆಯಾಗಿದೆ. ಸೊ ಈ ಒಂದು ಕಣಜವನ್ನು ಅಶೋಕ್ ಟ್ರಸ್ಟ್ ಫಾರ್ ರಿಸರ್ಚ್ ಇಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅನ್ನೋ ಒಂದು ಸಂಸ್ಥೆ ಪತ್ತೆ ಹಚ್ಚಿರೋದನ್ನು ನೋಡಬಹುದು. ನೋಡಿ, ಇಲ್ಲಿದೆ ಅಶೋಕ್ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಇಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್ ಸಂಸ್ಥೆ ಇದನ್ನು ಪತ್ತೆ ಹಚ್ಚಿದೆ. ಸೊ ಈ ಒಂದು ಪರಾವಲಂಬಿ ಕಣಜವನ್ನು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಮಾತ್ರ ಅಲ್ಲ, ಇನ್ನೂ 3 ಕಡೆನೂ ಕೂಡ ಇದನ್ನು ಪತ್ತೆ ಹಚ್ಚಿದೆ. ಟೋಟಲ್ ಆಗಿ 4 ಕಡೆ ಈ ರೀತಿಯಾದಂಥ ಒಂದು ಕಣಜ ಪತ್ತೆ ಆಗಿರೋದು ಗಮನಕ್ಕೆ ಬಂದಿದೆ. ನೋಡಿ, ಯಾವ್ಯಾವುದು ಅಂತ ಹೇಳಿದ್ರೆ ತಮಿಳುನಾಡಿನ ಕಲ್ಕಾಡ್ ಮುಂಡಂತುರೈ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಅರುಣಾಚಲ ಪ್ರದೇಶದ ಸಿಯಾಂಗ್ ಕಣಿವೆ ಮತ್ತು ಉತ್ತರಾಖಂಡದ ತೆಹ್ರಿಯಲ್ಲಿ ಈ ಒಂದು ಕಣಜ ಪತ್ತೆ ಆಗಿರೋದನ್ನು ನೋಡಬಹುದು. ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಪತ್ತೆಯಾಗಿರ್ತಕ್ಕಂಥ ಕಣಜಕ್ಕೆ ಡಾಕ್ಟರ್ ಬಿ ಗೌರಿಶಂಕರ್ ಅವರ ಹೆಸರನ್ನು ಇಡಲಾಗಿರೋದನ್ನು ನೋಡ್ಬೋದು. ಇವರು ಪ್ರಸಿದ್ಧ ಕಾಳಿಂಗ ಸರ್ಪದ ತಜ್ಞರಾಗಿದ್ದಾರೆ ಅಂತ ಹೇಳ್ಬಹುದು. ಟೋಟಲಾಗಿ ಈ ಒಂದು ಕಣಜಕ್ಕೆ ಪಿ ಗೌರಿಶಂಕರ್ ಅವರ ಹೆಸರಿಡಲಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗಿದೆ, ಅಂತಾರಾಷ್ಟ್ರೀಯ ತಟಸ್ಥ ನೀತಿ ದಿನ ಯಾವಾಗ ಆಚರಿಸಲಾಗುತ್ತೆ ಅಂತ ಹೇಳಿ. ಇದು ವಿಜಯ ಕರ್ನಾಟಕ ಪೇಪರಿಂದ ತೆಗೆದುಕೊಂಡಿರ್ತಕ್ಕಂತಹ ಒಂದು ಪೇಪರ್ ಕಟಿಂಗ್ ಆಗಿರುತ್ತೆ. ಡಿಸೆಂಬರ್ 9, ಡಿಸೆಂಬರ್ 4, ಡಿಸೆಂಬರ್ 12 ಮತ್ತು ಡಿಸೆಂಬರ್ 30ನೇ ತಾರೀಕಿನಲ್ಲಿ ನಾನಿಲ್ಲಿ ಆಪ್ಷನ್ಸ್ಗಳನ್ನು ತೆಗೆದುಕೊಂಡಿದ್ದೀನಿ. ಸೊ ಆ್ಯಕ್ಚುಲ್ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ ಡಿಸೆಂಬರ್ 12 ಇದಕ್ಕೆ ಸರಿಯಾದಂಥ ಒಂದು ಉತ್ತರ. ಅಂತಾರಾಷ್ಟ್ರೀಯ ತಟಸ್ಥ ನೀತಿ ಅಂತ ಹೇಳಿದ್ರೆ ಏನು, ಯಾಕೆ ಅದನ್ನು ಆಚರಿಸ್ತಾರೆ ಅಂತ ಹೇಳೋದಾದರೆ ನೋಡಿ, ಜಾಗತಿಕ ಮಟ್ಟದಲ್ಲಿ ಯುದ್ಧ ಮತ್ತು ಸಂಘರ್ಷಗಳ ಸಂದರ್ಭ ಯಾವುದೇ ದೇಶ ಅಥವಾ ಬಣದೊಂದಿಗೆ ಗುರುತಿಸಿಕೊಳ್ಳದೆ ಸುಮ್ಮನಿದ್ದೆ ಬಿಡೋದನ್ನೇ ನಾವು ತಟಸ್ಥ ನೀತಿ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ವಿಶ್ವಸಂಸ್ಥೆ ತನ್ನದೇ ಆದಂತಹ ಒಂದು ಅಂಗಸಂಸ್ಥೆಗಳನ್ನು ಹೊಂದಿದ್ದು ಅವುಗಳ ಮೂಲಕವಾಗಿ ಈ ರೀತಿಯಾದಂಥ ಒಂದು ಶಾಂತಿ ಕಾಪಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ವಿಶ್ವ ಶಾಂತಿ ಕಾಪಾಡುವಲ್ಲಿ ತಟಸ್ಥ ನೀತಿಯ ಪಾತ್ರವೂ ಇದೆ ಅಂತ ಇಲ್ಲಿ ಹೇಳ್ಬೋದು. ಸೊ ಡಿಸೆಂಬರ್ 12ರಂದು ಅಂತಾರಾಷ್ಟ್ರೀಯ ತಟಸ್ಥ ನೀತಿ ದಿನವನ್ನಾಗಿ ವಿಶ್ವಸಂಸ್ಥೆ ಘೋಷಿಸಿರೋದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇತ್ತೀಚೆಗಷ್ಟೇ ವಿಧಿವಶರಾದ ಪದ್ಮಶ್ರೀ ಪುರಸ್ಕೃತ ಬೈಗಾ ಬುಡಕಟ್ಟು ಕಲಾವಿದೆ ಯಾರು ಅಂತೇಳಿ ಕೇಳ್ತಾರೆ. ಸೊ ಇಲ್ಲಿ ಇಶಾಬಾಯಿ ಮಕ್ಕೆ, ತುಳುಜುಬಾಯಿ ಸಿಂದ್ರಿಯಾ, ಜೋಧಾ ಹಿಯಾಬಾಯಿ, ಹಿಯಾ ಗೋದನಾಗಿ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಇ, ಜೋಧಾ ಹಿಯಾಬಾಯಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬಹುದು. ಸೊ ಜೋಧಾ ಹಿಯಾಬಾಯಿ ಅವರು ಮಧ್ಯಪ್ರದೇಶದ ಬೈಗಾ ಬುಡಕಟ್ಟು. ನೋಡಿ, ಈ ಕ್ವಶನನ್ನು ಕೂಡ ಕೇಳ್ಬೋದು, ಬೈಗಾ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ. ಸೊ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಒಂದು
ಬೈಗಾ ಬುಡಕಟ್ಟು ಕಲಾವಿದೆಯಾಗಿರ್ತಕ್ಕಂತಹ ಜೋಧಾ ಹಿಯಾಬಾಯಿಯವರು ಈ ಒಂದು ಬೈಗಾ ಬುಡಕಟ್ಟು ಕಲೆಯು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸೋದರಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದರು. ಸೊ ಇವರಿಗೆ 2023ರಲ್ಲಿ ಪದ್ಮಶ್ರೀ ಪುರಸ್ಕಾರ ಕೂಡ ಲಭ್ಯವಾಗಿತ್ತು ಅಂತ ಈ ಮೂಲಕ ತಿಳಿಸ್ತಾ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಇತ್ತೀಚೆಗೆ ವಿಧಿವಶರಾದ ವೃಕ್ಷಮಾತೆ ತುಳಸಿ ಗೌಡ ಅವರಿಗೆ ಲಭಿಸಿದಂತಹ ಪ್ರಶಸ್ತಿ ಯಾವುದು ಅಂತೇಳಿ. ಸ್ನೇಹಿತರೆ, ಇವರಿಗೆ ಪದ್ಮಶ್ರೀ ಪುರಸ್ಕಾರವು ಲಭ್ಯ ಆಗಿತ್ತು. ಸೊ ಇವರನ್ನು ವೃಕ್ಷಮಾತೆ ಅಂತೇಳಿ ಕರೀತಾರೆ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಹೊನ್ನಾಳಿ ತಾಲೂಕಿನವರು. ಸೊ ಇವರಿಗೆ 2020ರಲ್ಲಿ ಪದ್ಮಶ್ರೀ ಪುರಸ್ಕಾರ ಲಭ್ಯವಾಗಿತ್ತು. ಅಷ್ಟೇ ಅಲ್ಲದೆ 2021ರಲ್ಲಿ ಧಾರವಾಡ ವಿಶ್ವವಿದ್ಯಾನಿಲಯವು ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟು ಗೌರವಿಸಿತ್ತು. ಸೊ ಇವರು 80,000ಕ್ಕೂ ಹೆಚ್ಚು ಗಿಡಮರಗಳನ್ನು ಬೆಳೆಸಿದ್ದಂತಹ ವೃಕ್ಷಮಾತೆಯಾಗಿದ್ದಾರೆ. ಸೊ ಇವರನ್ನು ಅರಣ್ಯದ ಎನ್ಸೈಕ್ಲೋಪೀಡಿಯಾ ಅಂತಲೂ ಕೂಡ ಇವರನ್ನು ಕರೀತಾರೆ. ವಿಶ್ವದ ಮೊದಲ ಕಾರ್ಬನ್ 14 ಡೈಮಂಡ್ ಬ್ಯಾಟರಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಅಂತೇಳಿ ಕೇಳಲಾಗುತ್ತೆ. ಸೊ ಇಲ್ಲಿ ಜಪಾನ್, ಅಮೆರಿಕ, ಚೀನಾ, ಯುನೈಟೆಡ್ ಕಿಂಗ್ಡಮ್. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಯುನೈಟೆಡ್ ಕಿಂಗ್ಡಮ್. ಸೊ ನೋಡಿ, ವಿಶ್ವದ ಮೊದಲ ಕಾರ್ಬನ್ 14 ಡೈಮಂಡ್ ಬ್ಯಾಟರಿಯನ್ನು ಕಂಡುಹಿಡಿದಿರ್ತಕ್ಕಂತಹ ಒಂದು ದೇಶ ಆಗಿದೆ. ಸೊ ಇತ್ತೀಚೆಗೆ 2024ರ ಗೋಲ್ಡನ್ ರಾಯಲ್ ಬೆಂಗಾಲ್ ಟೈಗರ್ ಪ್ರಶಸ್ತಿ ಪಡೆದಂತಹ ಚಿತ್ರ ಯಾವುದು ಅಂತ ಕೇಳ್ಬೋದು. ಸೊ ಇದು ಕೂಡ ಇತ್ತೀಚಿನ ಒಂದು ಪ್ರಚಲಿತ ವಿದ್ಯಮಾನದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹ ಒಂದು ವಿಷಯ ಆಗಿರುತ್ತೆ. ಸೊ ದಿ ರಾಯಲ್ ಬಲ್ಗೇರಿಯನ್ ಚಿತ್ರ ಸ್ಟಡಾಡೋ ಪುತುಲಾಮಾ ಅಜೂರು ಅಂತೇಳಿ. ಸೊ ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಬಲ್ಗೇರಿಯನ್ ಚಿತ್ರ ಸ್ಟಡೋ 2 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇದು ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಒಂದು ಪ್ರಶಸ್ತಿ ಇದಾಗಿರುತ್ತೆ ಅಂತ ಈ ಮೂಲಕ ಹೇಳ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನ ಅಡ್ರೆಸ್ಸನ್ನು ಶೇರ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ವಿಸಿಟ್ ನೀಡೋದ್ರ ಮೂಲಕ ನನ್ನ ಟೆಲಿಗ್ರಾಮ್ ಚಾನಲ್ನ ಸದಸ್ಯತ್ವವನ್ನು ಪಡೆದುಕೊಳ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಬಹಳಷ್ಟು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಮಾಹಿತಿಗಳು ಬಿತ್ತರ ಆಗ್ತಾ ಇರುತ್ತೆ. ಸೊ ನೀವು ಅಲ್ಲೂ ಕೂಡ ಈ ಮಾಹಿತಿಗಳನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.